Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ನಮಸ್ಕಾರ, ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. ಅಂಬಾಜಿರಾವ್ ಅವರಿಂದ ಆಸ್ತಿ ಲಪಟಾಯಿಸಲು ನಕಲಿ ದಾಖಲೆ ಸೃಷ್ಟಿ, ಗಡೀಪಾರು ಮಾಡಲು ಪ್ರವೀಣ್ ಕುಮಾರ್ ಆಗ್ರಹ. ಅನಧಿಕೃತ ತರಕಾರಿ ಮಾರಾಟ ತಡೆಯಲು ಆಗದ ಜಿಲ್ಲಾಡಳಿತ, ಎಪಿಎಂಸಿ ನಿವೇಶನ ಹಂಚಿಕೆ ವಿಳಂಬ, ಮಹಾವೀರ್ ಆರೋಪ. ಮರ್ಯಾದೆಗೇಡು ಹತ್ಯೆ ಖಂಡನೆ, ಆರೋಪಿಗಳ ಬಂಧನಕ್ಕೆ ಒತ್ತಾಯ. ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನ ಚುನಾವಣೆ, ಉಪಾಧ್ಯಕ್ಷರಾಗಿ ಬೆಲನ್ ಕಿರಣ್ ಆಯ್ಕೆ. ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷರಾಗಿ ಸೈಯದ್ ಸೋಹೆಲ್ ನಾಯಕ್ ನೇಮಕ. ಕಲ್ಯಾಣ ಕರ್ನಾಟಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ. ಡಿಸಿ ಹೆಸರಿನಲ್ಲಿ ವಂಚನೆ, ರಾಜಸ್ಥಾನ ಮೂಲದ ಆರೋಪಿ ಬಂಧನ. ಯರಮರಸ ಐಬಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಯುವಕನ ಸಾವು. ಮತ್ತು ಕೇಂದ್ರ ಬಸ್ ನಿಲ್ದಾಣದಲ್ಲಿ ಅಪರಿಚಿತ ಯುವಕನ ಶವ ಪತ್ತೆ. ನಕಲಿ ದಾಖಲೆ ಸೃಷ್ಟಿಸಿ ಜೀವಂತವಾಗಿರುವ ಹೆಸರಿನಲ್ಲಿ ಮರಣ ಪ್ರಮಾಣ ಪತ್ರ, ವಂಶಾವಳಿ ಪಡೆದ ಅಂಬಾಜಿರಾವ್ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಗಡೀಪಾರು ಮಾಡಬೇಕೆಂದು ಭೀಮ್ ಆರ್ಮಿ ಸಂಘದ ಜಿಲ್ಲಾಧ್ಯಕ್ಷ ಪ್ರವೀಣ್ ಕುಮಾರ್ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಯರಮರಸ್ ಸೀಮಾಂತರ ಸರ್ವೆ ನಂಬರ್ 114/1ರಲ್ಲಿ ಇರುವ 5 ಎಕರೆ 3 ಗುಂಟೆ ಜಮೀನು ಸುಗುಣಾಬಾಯಿ ಗಂಡ ದತ್ತುರಾವ್ ಇವರಿಗೆ ಸೇರಿದಾಗಿದೆ. ಇವರೇ ಪಟ್ಟದಾರರಾಗಿದ್ದು, ಅಂಬಾಜಿರಾವ್ ತಂದೆ ಹೀರಾಲಾಲ್, ಸ್ವಾತಿ ಗಂಡ ಅಂಬೋಜಿರಾವ್ ಹೀರಾಲಾಲ್ ಸೇರಿಕೊಂಡು ಸುಗುಣಾಬಾಯಿ ಇವರ ಮರಣ ಪ್ರಮಾಣ ಪತ್ರ ಪಡೆದು ವಂಚಿಸಿದ್ದಾರೆ. ಮಹಾನಗರ ಪಾಲಿಕೆ ಸಿಬ್ಬಂದಿಯಿಂದ ಮರಣ ಪ್ರಮಾಣ ಪತ್ರ ಪಡೆದಿದ್ದಾರೆ. ಸಹಾಯಕ ಆಯುಕ್ತರು ಕೋರ್ಟಿನಲ್ಲಿ ಅಂಬಾಜಿರಾವ್ ಇವರು ತಪ್ಪೊಪ್ಪಿಗೆ ಪತ್ರವೂ ನೀಡಿದ್ದಾರೆ. ಆದರೂ ತಹಸೀಲ್ದಾರ್ ಕಚೇರಿಯಿಂದ ವಂಶಾವಳಿ ನಕಲಿ ಸೃಷ್ಟಿಸಿ ಪಹಣಿಯಲ್ಲಿ ಅಂಬಾಜಿರಾವ್ ಹೀರಾಲಾಲ್ ಹೆಸರಿನಲ್ಲಿ ಪಡೆದಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿರುವ ಕುರಿತಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ದೂರು ನೀಡಲಾಗಿದೆ. ಆದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಜಮೀನು ಪಟ್ಟದಾರರ ಸುಧಾಕರ್ ರಾವ್ ಸಹ ಲಿಖಿತವಾಗಿ ದೂರು ನೀಡಿದರೂ ಸುಗುಣ ಇವರ ಹೆಸರಿನಲ್ಲಿ ಪಹಣಿ ನೀಡಲಾಗಿದೆ. ಸಾರ್ವಜನಿಕರನ್ನು ನಕಲಿ ದಾಖಲೆ ಸೃಷ್ಟಿಸಿ ಆಧಾರ್ ಕಾರ್ಡ್, ಮರಣ ಪ್ರಮಾಣ ಪತ್ರ ಸೇರಿದಂತೆ ವಂಶಾವಳಿ ದಾಖಲೆ ಸೃಷ್ಟಿಸಿರುವ ಅಂಬಾಜಿರಾವ್ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಗಡೀಪಾರು ಮಾಡಬೇಕೆಂದು ಆಗ್ರಹಿಸಿದರು. ಕ್ರಮ ಕೈಗೊಳ್ಳದೆ ಹೋದಲ್ಲಿ ಹೋರಾಟದೊಂದಿಗೆ ನ್ಯಾಯಾಂಗ ಮೊರೆ ಹೋಗುವುದಾಗಿ ಎಚ್ಚರಿಸಿದರು. ಭೂಮಿಯನ್ನು ಅತಿಕ್ರಮಣ ಮಾಡಿರುವುದು ಹಾಗೂ ನಕಲು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಅಂಬಾಜಿರಾವ್ ಅವರನ್ನು ಹಾಗೂ ಅವರ ಕುಟುಂಬವನ್ನು ಗಡೀಪಾರು ಮಾಡಲು ಒತ್ತಾಯ. ಮಾನ್ಯರೇ, ಪ್ರವೀಣ್ ಕುಮಾರ್, ಭೀಮ್ ಆರ್ಮಿ ಸಂಘಟನೆ ಜಿಲ್ಲಾ ಅಧ್ಯಕ್ಷರು, ರಾಯಚೂರು. ವಿಷಯ ಸರ್ವೆ ನಂಬರ್ 114/1, 5 ಎಕರೆ 3 ಗುಂಟೆ ವಿಸ್ತೀರ್ಣ ಇರುತ್ತದೆ. ಯರಮರಸ್ ಸೀಮಾಂತರದಲ್ಲಿ ಈ ಜಮೀನು ಪಟ್ಟದಾರರಾಗಿರುತ್ತಾರೆ. ಈ ಜಮೀನನ್ನು ಅಕ್ರಮವಾಗಿ ನಕಲು ದಾಖಲೆಗಳನ್ನು ಸೃಷ್ಟಿ ಮಾಡಿ ನಕಲು ಮರಣ ಪ್ರಮಾಣ ಪತ್ರಗಳನ್ನು ಸೃಷ್ಟಿ ಮಾಡಿ ಇವರು
ಅವ್ರ ಹೆಸರು ಮೇಲೆ ಮಾಡ್ಕೊಂಡಿರ್ತಾರೆ ಸರ್. ಇದು ಇವರೇ ಸ್ಪಷ್ಟವಾಗಿ ಒಪ್ಪಿಕೊಂಡು ಏನ್ ಮಾಡ್ತಾರೆ, ಎ ಸಿ ಕೋರ್ಟಲ್ಲಿ RRT ಕೋರ್ಟಲ್ಲಿ ಇವರೇ ಒಪ್ಪಿಕೊಂಡು ಪತ್ರ ಬರೀತಾರೆ ಸರ್, ಇದು ನಮ್ದಲ್ಲ ಮತ್ತೆ ಇದು ಜಾಗ ಅವ್ರದ್ದೇ ಅಂತೇಳಿ ಇವರೇ ಒಪ್ಪಿಗೆ ಪತ್ರ ತಗೊಂಡು ಬರೀತಾರೆ. ಅಂದ್ರೆ ಇಲ್ಲಿ ತಹಸೀಲ್ದಾರ್ ಆಫೀಸು, RI, BA ಮತ್ತೆ ಇಮಾಮ್ ಪಾಷಾ ಅವರು ವಂಶಾವಳಿ ಪತ್ರದಲ್ಲಿ ಫೇಕ್ ಮೆಂಬರ್ಸ್ ನ ಏರಿಸ್ಬಿಟ್ಟು ಅದೆಲ್ಲ ಎವಿಡೆನ್ಸ್ ಡಾಕ್ಯುಮೆಂಟ್ಸ್ ಇದಾವೆ ಸರ್. ಅಂದ್ರೆ ಮರಣ ಪ್ರಮಾಣ ಪತ್ರಗಳು ಮತ್ತೆ ಅದರಲ್ಲಿ ಏನಂತಾರೆ ಸರ್, ವಂಶಾವಳಿ ಪತ್ರಗಳು, ಅಂದ್ರೆ ಇವರು ಇಷ್ಟಕ್ಕೆ ಬಂದಂಗ ಇವರು ಮಾಡ್ತಾರೆ. ಅಂದ್ರೆ ಈಗ ತಹಸೀಲ್ದಾರ್ ಅವರು ಏನ್ ಕೆಲಸ ಮಾಡ್ತಾ ಇದಾರೆ ನಮ್ಗಂತೂ ಇಲ್ಲಿವರೆಗೂ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ರಾಯಚೂರು ಜನರಲ್ಲಿ ಯಾವುದೇ ಭೂಮಿನ ಕಬ್ಜಾ ಮಾಡ್ಕೋಬಹುದು ಅಂತ ಅರ್ಥ ಆಯ್ತು ಈ ಭೂಗಂಡರಿಂದ. ಮತ್ತೆ ಮುಖ್ಯವಾಗಿ ಈ ತಹಸೀಲ್ದಾರ್ ಇದು ನಮ್ಮ ಮಹಾನಗರ ಪಾಲಿಕೆಯಿಂದ ಮರಣ ಪ್ರಮಾಣ ಪತ್ರ ಫೇಕ್ ಆಗಿ ಕ್ರಿಯೇಟ್ ಮಾಡಿ ಒಂದಲ್ಲ ಎರಡಲ್ಲ ಸುಮಾರು ಕೇಸ್ಗಳು ನಮ್ಮ ಹತ್ರ ಬಂದಿದೆ ಸರ್. ಈ ಸುಮಾರು ಕೇಸ್ಗಳಲ್ಲಿ ಎಲ್ಲರೂ ಫೇಕ್ ಮಾಡಿದ್ದಾರೆ ಸರ್, ಫೇಕ್ ಪ್ರಮಾಣ ಪತ್ರ. ಈಗ ಫಾರ್ ಎಕ್ಸಾಂಪಲ್ ಹೀರಾಲಾಲ್ ಅವರು ಬದುಕಿದರೆ ಸತ್ತನಂತೇಳಿ ತೋರಿಸಿದ್ದಾರೆ ಸರ್. ಈ ಅಂಬಾಜಿರಾವ್ ಅವರು ಸತ್ತನಂತೇಳಿ ಅವ್ರ ಸ್ವಂತ ತಂದೆನೇ ಕೊಲೆ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಎಷ್ಟರ ಮಟ್ಟಕ್ಕೆ ನಮ್ಮ ಕಾನೂನು ವ್ಯವಸ್ಥೆ, ನಮ್ಮ ಆಡಳಿತ ವ್ಯವಸ್ಥೆ ನಡೀತಾ ಇದೆ. ಈ ಮಹಾನಗರ ಪಾಲಿಕೆ ಇದನ್ನ ಯಾರು ಕೇಳೋರು ಇಲ್ವಾ ಇಲ್ಲಿ? ಅಂದ್ರೆ ಅವ್ರು ಇಷ್ಟಾನುಸಾರವಾಗಿ ಮಾಡ್ತಾರ ಅನ್ನೋದು ನಮ್ದು ಒಂದು ಪ್ರಶ್ನೆ ಸರ್. ಯಾಕೆ ಇಂಥವ್ರನ್ನಲ್ಲಿ ಅಂದ್ರೆ ಇವರು ರಾಜಕೀಯವಾಗಿ ಬಲಿಷ್ಠರಿದ್ದಾರೆ ಅಂತ ಹೇಳಿ ಭಯಪಟ್ಟು ಇಲ್ಲ ಇವ್ರ ಮಾಧ್ಯಮಗಳನ್ನ ಇದು ಮಾಡಿ ಅಂದ್ರೆ ಒಳಗಡೆ ದುಡ್ಡಿನ ಆಶಾಂಶಗಳಿಂದ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ಗಳಾಗಿವು ಹೆಂಗೆ ಮಾಡಿದ್ದಾರೆ, ನಮ್ಗೆ ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗ್ಬೇಕು. ಮತ್ತೆ ಇದ್ರ ಏನೇನೋ ನಕಲು ದಾಖಲಾತಿಗಳು ಯಾರ್ಯಾರು ಸೃಷ್ಟಿ ಮಾಡಿರ್ತಾರ ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಮತ್ತೆ ಇನ್ಕ್ಲೂಡಿಂಗ್ AC ಕೋರ್ಟಲ್ಲೇ ಇವ್ರು ಅಂಬಾಜಿರಾವ್ ಅವರು ಒಪ್ಕೊಂಡಿರ್ತಾರೆ, ನಂದಲ್ಲ ಇದು ಆಸ್ತಿ ಇವ್ರದ್ದು, ಕ್ಷಮೆ ಆಗ್ಲಿ ಅಂತ ಹೇಳಿ ಕ್ಷಮಾ ಪತ್ರನೂ ಇರುತ್ತೆ ಸರ್. ಈ ದಾಖಲಾತಿಗಳು ಕೊಡ್ರಪ್ಪ ನನ್ನ ಸರ್ ಅವ್ರಿಗೆ ಕಾಪಿ ಕೊಡ್ರಿ. ಇದು ನೋಡ್ರಿ ಸರ್, ಇಷ್ಟು ಮಟ್ಟಿಗೆ ಅಂತಂದ್ರೆ ಇಲ್ಲೇ ನೋಡ್ರಿ ಸರ್, ಇಲ್ಲೇ ನಿಮ್ಗೆ ಸ್ಪಷ್ಟವಾಗಿ ನಿಮ್ ಮುಂದೆ ಇಟ್ಟಿವಿ. ಇಲ್ಲೇ ಸಿಂಪಲ್ ಆಗಿ ಇದೆ ಸರ್. ಎಲ್ಲ ಇದ್ರ ಬಗ್ಗೆ ಅವ್ರು ಬಂದು ಚರ್ಚೆ ಮಾಡಿರ್ತಾರೆ. ನಾವು ಅದನ್ನು ಸ್ಪಷ್ಟವಾಗಿ ಒಂದಕ್ಕೆರಡು ಸರಿ ರೆಡಿ ಮಾಡಿ ತಮ್ಮ ಹತ್ರ ಬಂದಿಟ್ಟಿದ್ದೀವಿ. ನಮ್ಗೆ ಏನೇ ಇರ್ಬೇಕಂದ್ರೂ ಏನೇ ಅನುಮಾನಗಳಿತ್ತಂದ್ರೂ ನಮ್ಮ ಹತ್ರ ಎಲ್ಲ ದಾಖಲಾತಿಗಳು ಇಟ್ಟಿದ್ದೀವಿ, ಚೆಕ್ ಮಾಡಿಕೊಡ್ತೀವಿ. ಅದ್ರ ಮೇಲೇನು ಇದಾಗಿಲ್ಲ ಸರ್. ಇಲ್ಲಿದೆ ನೋಡ್ರಿ ಸರ್, ಮರಣ ಪ್ರಮಾಣ ಪತ್ರ ಸರ್. ಈಗ ಅದೇ ಸರ್, ಈಗ ತದನಂತರ ಇವು ಮಾಡಿರೋದೆಲ್ಲ ಹಗರಣಗಳು, ಭೂ ಹಗರಣಗಳು, ಮತ್ತೆ ಇದೊಂದೇ ಅಲ್ಲ ಸರ್, ಇನ್ನ ಬಹಳಷ್ಟು ಇದಾವೆ ಸರ್. ಇದೊಂದು ಒಂದು ಸಬ್ಜೆಕ್ಟ್ ಇವತ್ತು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇನ್ನ ಬಹಳಷ್ಟು ಹಗರಣಗಳು ಮಾಡಿದ್ದಾರೆ, ಅವೆಲ್ಲರೂ ಹೊರಗಡೆ ಬರಬೇಕು. ಮತ್ತೆ ಇದನ್ನ ತಡಿಬೇಕು ತಕ್ಷಣವೇ, ಇಲ್ಲಾಂದ್ರೆ ಜನಸಾಮಾನ್ಯರ ಆಸ್ತಿಗಳನ್ನ ಇವರು ಕಬ್ಜಾದಲ್ಲಿ ಮಾಡ್ಕೊಂಡು ಇವ್ರು ಇಷ್ಟ ಬಂದಂಗೆ ಅವರು ಹಂಗೆ. ಈ ಸಂದರ್ಭದಲ್ಲಿ ಜಯರಾಮ್, ನಾಗಲಾಪುರ, ಮಂಜುನಾಥ್, ಸುಶೀಲಾ, ಜಿಲಾನಿ, ಅಂಬರೀಶ್ ಇದ್ದರು. ನಗರದಲ್ಲಿ ಅನಧಿಕೃತ ತರಕಾರಿ ಮಾರಾಟ ಕೇಂದ್ರ ನಡೆಯುತ್ತಿರುವ ಕುರಿತು ಉಪ ಲೋಕಾಯುಕ್ತರಿಗೂ ದೂರು ನೀಡಿದ್ದರೂ ಜಿಲ್ಲಾಧಿಕಾರಿಗಳು ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರು ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ. ಆಡಳಿತ ವ್ಯವಸ್ಥೆಯಿಂದ ಬೇಸತ್ತು ಹೋಗಿದ್ದು ಉಸ್ಮಾನಿಯಾ ತರಕಾರಿ ಮಾರಾಟಗಾರರ ಸಂಘವನ್ನೇ ಸ್ಥಗಿತಗೊಳಿಸಲು ನಿರ್ಧರಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಎನ್ ಮಹಾವೀರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸರ್ಕಾರಿ ಜಾಗದ ಗೈರಾಣಿ ಭೂಮಿಯಲ್ಲಿ ಅನಧಿಕೃತ ತರಕಾರಿ ಮಾರಾಟ ನಡೆಯುತ್ತಿದ್ದರೂ ಆಡಳಿತ ರದ್ದುಗೊಳಿಸಲು ಮುಂದಾಗುತ್ತಿಲ್ಲ. ಖಾಸಗಿ ಜಾಗದಲ್ಲಿ ನಡೆಯುತ್ತಿದೆ ಎಂದು ಒಬ್ಬರು, ಸರ್ಕಾರಿ ಜಾಗದಲ್ಲಿ ನಡೆಯುತ್ತಿದೆ ಇನ್ನೊಬ್ಬರು ಹೇಳಿ ಕಾಲಹರಣ ಮಾಡಲಾಗುತ್ತಿದೆ. ಪಾಲಿಕೆ ಬರಬೇಕಾದ ಆದಾಯವು ಖೋತ ಆದರೂ ಯಾರಿಗೂ ಚಿಂತೆ ಇಲ್ಲ. ಅನೇಕ ಬಾರಿ ಮನವಿ ನೀಡಿದರೂ ಪ್ರಯೋಜನವಾಗಿಲ್ಲ. ಅನಧಿಕೃತ ಎಂದು ಜಿಲ್ಲಾಧಿಕಾರಿಗಳು ಸೇರಿ ಪಾಲಿಕೆ ಆಡಳಿತ ಮಂಡಳಿಯು ಒಪ್ಪಿದ್ದರೂ ರದ್ದುಗೊಳಿಸಲು ಮುಂದಾಗುತ್ತಿಲ್ಲ. RDA, ಮಹಾನಗರ ಪಾಲಿಕೆ ಹಾಗೂ ತಹಸೀಲ್ದಾರರು ಯಾರೊಬ್ಬರು ಅನಧಿಕೃತ ಸ್ಥಳದಲ್ಲಿ ನಡೆಯುತ್ತಿರುವ ಮಾರಾಟ ತಡೆಯಲು ಮುಂದಾಗಿಲ್ಲ. ಅನಧಿಕೃತ ಸ್ಥಳದಲ್ಲಿ ಕರ ವಸೂಲಿ ನಡೆದು ರವೀಂದ್ರ ಜಾಲ್ದಾರ್ ಇವರಿಗೆ ಹಣ ಸೇರುತ್ತಿದ್ದರೂ ತಡೆಯಲು ಆಗುತ್ತಿಲ್ಲ. ಇನ್ನು APMC ನಿವೇಶನ ಹಂಚಿಕೆಯು ನಿಂತು ಹೋಗಿದೆ. 2024 ಜೂನ್ನಲ್ಲಿ ನಿವೇಶನ ಹಂಚಿಕೆ ಪ್ರಕ್ರಿಯೆ ಪ್ರಾರಂಭಗೊಂಡು ನಿಂತು ಹೋಯಿತು. ಶಾಸಕರು, APMC ಅಧ್ಯಕ್ಷ, ಉಪಾಧ್ಯಕ್ಷರುಗಳಿಗೂ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ. ಶೀಘ್ರದಲ್ಲಿಯೇ SC/ST ನ್ಯಾಯಾಲಯದಲ್ಲಿ ದೂರು ದಾಖಲಿಸುವುದಾಗಿ ಹೇಳಿದರು. ತರಕಾರಿ ಮಾರಾಟಗಾರರ ಸಂಘ 2 ಇದ್ದು ಇಕ್ಬಾಲ್ ಇವರ ಅಧ್ಯಕ್ಷತೆಯಲ್ಲಿ ಇರುವ ಸಂಘ ಯಾವುದೇ ಚಟುವಟಿಕೆ ನಡೆಸುತ್ತಿಲ್ಲ. ಉಸ್ಮಾನಿಯಾ ತರಕಾರಿ ಮಾರಾಟಗಾರರ ಸಂಘ ಮಾಡೋ ಕೆಲಸಗಳನ್ನೇ ನಾನು ಮಾಡಿರುವುದಾಗಿ ಹೇಳಿ ದಾರಿ ತಪ್ಪಿಸುವ ಕೆಲಸ ನಡೆಸಲಾಗುತ್ತಿದೆ. ಕಳೆದ 15 ವರ್ಷಗಳಿಂದ ನಿರಂತರ ಹೋರಾಟ ನಡೆಸುತ್ತಾ ಬಂದಿದೆ. ಆದರೆ ಯಾವುದೇ ಹೋರಾಟ ನಡೆಸದೇ ಇರುವ ಸಂಘವೇ ಮುಂದೆ ಕೆಲಸ ಮಾಡಲಿ, ನಾವು ಸಂಘ ರದ್ದುಗೊಳಿಸುತ್ತೇವೆ ಎಂದರು. ನಮ್ಮ ಸಂಘದ ವತಿಯಿಂದ
ಕಾನೂನುಬಾಹಿರ ತರಕಾರಿ ಮಾರುಕಟ್ಟೆಯನ್ನು ಸಹ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಪಾಲಿಕೆ ಆಯುಕ್ತರಿಗೆ ಕೂಡ ಮನೆ ಸ್ಪಂದನೆ ಕೊಟ್ಟಿಲ್ಲ. ಮೇಲಿಂದ ಏನಂತಂದ್ರೆ, ನಾನು ಅನೇಕ ಸಲ ಪತ್ರಿಕಾ ಒಂದು ತೀರ್ಮಾನಕ್ಕೆ ಬಂದಿವಿ. ಏನಂತಂದ್ರೆ, ಕಾನೂನು ಬಾಹಿರ ತರಕಾರಿ ಮಾರುಕಟ್ಟೆ ರದ್ದುಪಡಿಸ್ರಿ ಅಂತೇಳಿ ಮಾನ್ಯ ಪಾಲಿಕೆ ಆಯುಕ್ತರಲ್ಲಿ, ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದೀವಿ. ನಂತರ ಏನಂತಂದ್ರೆ, ದಿನಾಂಕ 29/8/2025 ಮಾನ್ಯ ಜಿಲ್ಲಾ ಪ್ರವಾಸ ಕೈಗೊಂಡಾಗ ಅವರು ಕೂಡ ನಾವೇನಂತಂದ್ರೆ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ. ಕಾನೂನು ಬಾಹಿರ ತರಕಾರಿ ಮಾರ್ಕೆಟ್ನ ಸ್ಥಳಾಂತರ ಮಾಡಬೇಕಂತೇಳಿ. ಅಲ್ಲಿ ಆವತ್ತು ನಾವು ಆ ಸಂದರ್ಭದಲ್ಲಿ ಮನವಿ ಪತ್ರ ಕೊಡುವ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಪಾಲಿಕೆ ಆಯುಕ್ತರು ಅಲ್ಲೇ ಇದ್ದರು. ಉಪಲೋಕಾಯುಕ್ತರು ಅವ್ರನ್ನ ಕೇಳಿದ್ರು, ಏನ್ರಿ ಅದು ಕಾನೂನು ಬಾಹಿರ ಇದೆ ಅಂತ ಹೇಳಿದ್ರೆ, ಹೌದು ಸರ್ ಕಾನೂನು ಬಾಹಿರ ಇದೆ ಅಂತೇಳಿ ಇಬ್ಬರು ಒಪ್ಕೊಂಡ್ರು. ಒಪ್ಕೊಂಡ ನಂತರ ಏನಂತಂದ್ರೆ, ರಿಪೋರ್ಟ್ ಬರತ್ತಂತ ನಾವೇನಂತಂದ್ರೆ ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಅವರು. ಏನು ಮತ್ತೇನಂತಂದ್ರೆ, ಈಗ ಕಳೆದ ಒಂದು 4 ತಿಂಗಳಿಂದ ಏನಂತಂದ್ರೆ, ಉಪಲೋಕಾಯುಕ್ತರು ಅವರ ಕಾರ್ಯಾಲಯದಿಂದ ರದ್ದು ಮಾಡುವಂತ ಏನಂತಂದ್ರೆ ಪತ್ರ ಇದುವರೆಗೆ ನಮ್ಗೆ ಕೈ ಸೇರಿಲ್ಲ. ಈ ರೀತಿ ಆಡಳಿತದಲ್ಲಿ ಏನಂತಂದ್ರೆ ಯಾವ ಅವ್ಯವಸ್ಥೆ ಇದೆ ಮತ್ತು ಯಾವ ರೀತಿಯಿಂದ ಇಲ್ಲಿ ಸರ್ಕಾರಿ ನೌಕರರಾಗಲಿ, ಇನ್ನು ಬೇರೆ ಬೇರೆ ಏನಂತಂದ್ರೆ ರಾಜಕಾರಣಿಗಳಾಗಲಿ, ಇದರ ಬೇರೆ ಬೇರೆ ರೀತಿಯ ಇವರು ಏನಂತಂದ್ರೆ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸಾರ್ವಜನಿಕರಿಗಾಗಲಿ, ಇಲ್ಲಿರ್ತಕ್ಕಂಥ ರಾಜಕಾರಣಿಗಳಾಗಲಿ ಮತ್ತು ಬೇರೆ ಬೇರೆಯವರು ಕೂಡ ಏನಂತಂದ್ರೆ ಬಹಳಷ್ಟು ಬೇಸರ ಬಂದ್ಬಿಟ್ಟಿದ್ದಾರೆ. ಯಾಕಂತಂದ್ರೆ ಒಂದು ಕೆಲಸ ಆಗ್ತಾ ಇಲ್ಲ, ಪಾಲಿಕೆಯಿಂದ ಯಾವುದೂ ಕೆಲಸ ಆಗ್ತಾ ಇಲ್ಲ, ಜಿಲ್ಲಾಡಳಿತದಿಂದ ಯಾವುದೇ ಕೆಲಸ ಆಗ್ತಾ ಇಲ್ಲ. ಇರ್ಬೋದು ಇಬ್ರು ಏನಂತಂದ್ರೆ ಖಡಕ್ ಅಧಿಕಾರಿಗಳು ಇರ್ಬೋದು, ಬಟ್ ಕೆಲಸನೇ ಏನಾಗ್ತಾ ಇಲ್ಲ. ನಾವು ಏನಂತಂದ್ರೆ ಕಾನೂನು ಪರವಾಗಿ ಕಾನೂನು ರೀತಿಯಲ್ಲೇ ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ಯಾರು ಸರಿಯಾಗಿ ಸ್ಪಂದನೆ ನೀಡ್ತಾ ಇಲ್ಲ. ಉದಾಹರಣೆಗೆ ಏನಂತಂದ್ರೆ, ಮೊನ್ನೆ ಇವರು ಕಾನೂನು ಬಾಹಿರ ತರಕಾರಿ ಮಾರುಕಟ್ಟೆಯಲ್ಲಿ ತರಕಾರಿ ಮಾರಾಟ ಮಾಡತಕ್ಕಂಥ ವ್ಯಾಪಾರಸ್ಥರಾಗಲಿ, ರೈತರಾಗಲಿ, ಅದು ಏನಂತಂದ್ರೆ ಕಾನೂನು ಬಾಹಿರ ಇದೆ ಅಂತೇಳಿ ಜಿಲ್ಲಾಧಿಕಾರಿಗಳೇ ಒಪ್ಕೊಂಡಿದ್ದಾರೆ. ಮತ್ತೆ ಅದನ್ನು ಹಂಗೆ ಮುಂದುವರಿಸ್ತಾ ಇದ್ದಾರೆ. ಮೇಲಿಂದ ಏನಂತಂದ್ರೆ, ನಾವು ಅವ್ರು ಹೇಳಿದ್ವಿ, ಏನ್ ಸರ್ ಅದೇ ಇನ್ನ ಮುಂದುವರೆದಲ್ಲ ಅಂತಂದ್ರೆ, ಇಲ್ಲ ನಾವು CSIT ಏನಂತಂದ್ರೆ ಕಬ್ಜಾ ಮಾಡ್ಕೊಂಡಿವಿ, ಉಳಿದಿದ್ದೇನಂತಂದ್ರೆ ಅದು ಪ್ರೈವೇಟ್ ಲ್ಯಾಂಡ್ ಅಲ್ಲ ಅಂತ ಹೇಳ್ತಾರೆ. ಅದು ಪ್ರೈವೇಟ್ ಲ್ಯಾಂಡ್ ಅಲ್ಲ ಸರ್, ಅದು ಕೆರೆ ಪಕ್ಕದಲ್ಲಿ ಇರ್ತಕ್ಕಂಥ ಜಾಗ, ಸರ್ಕಾರಿ ಜಾಗ, ಕೆರೆ ಜಾಗ ಇದೆ. ಅದನ್ನ ಯಾವಾಗ ಏನಂತಂದ್ರೆ ಲೇಔಟ್ ಮಾಡಿದ್ರು ಅಂತ ಕೇಳಿದ್ವಿ. ಅದಕ್ಕೇನಂತಾರೆ, ಅದು ನಮ್ಗೆ ಗೊತ್ತಿರ್ಲಿ, ನಿಮ್ಮಲ್ಲಿ ಏನಾದ್ರೂ ದಾಖಲೆಗಳಿದ್ದರೆ ಕೊಡ್ರಿ, ನಾನೇ ಅಂತ ತೆಗಿತೀನಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಅದೇನಂತಂದ್ರೆ ಅವ್ರ ಪ್ರಕಾರ ಏನಂತಾರೆ ಮಾಹಿತಿ ಹಕ್ಕಿನಲ್ಲಿ ಮಹಾನಗರ ಪಾಲಿಕೆಗೆ. ಈ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿ ಪ್ರಭು ನಾಯಕ್, ಉದಯ್ ಕುಮಾರ್, KG ಖಾಜಪ್ಪ, ಬಸವರಾಜ್, DG ಶಿವು ಇದ್ದರು. ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಇನಾಮ್ ವೀರಾಪುರದಲ್ಲಿ ನಡೆದ ಅಮಾನವೀಯ ಮರ್ಯಾದೆಗೇಡು ಹತ್ಯೆಯನ್ನು ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಜಿಲ್ಲಾ ಸಮಿತಿ ಮಹಿಳಾ ವಿಭಾಗ ರಾಯಚೂರು ತೀವ್ರವಾಗಿ ಖಂಡಿಸಿದೆ. ಪ್ರೀತಿಸಿ ಅಂತರ್ಜಾತಿ ವಿವಾಹವಾಗಿದ್ದ ಪರಿಶಿಷ್ಟ ಜಾತಿಯ ಯುವಕ ವಿವೇಕಾನಂದ ದೊಡ್ಮನಿಯನ್ನು ಮದುವೆಯಾಗಿದ್ದ 7 ತಿಂಗಳ ಗರ್ಭಿಣಿ ಮಾನ್ಯ ಪಾಟೀಲ್ ಅವರನ್ನು ಸ್ವತಃ ತಂದೆ ಹಾಗೂ ಕುಟುಂಬಸ್ಥರು ಬರ್ಬರವಾಗಿ ಹತ್ಯೆ ಮಾಡಿರುವುದು ನಾಗರಿಕ ಸಮಾಜಕ್ಕೆ ಭಾರಿ ಆಘಾತ ಉಂಟು ಮಾಡಿದೆ ಎಂದು ಸಂಘಟನೆಯವರು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಪ್ರಕರಣದಲ್ಲಿ ಬಂಧಿತ ಆರೋಪಿಗಳ ಜೊತೆಗೆ ಇನ್ನೂ ಬಂಧನಕ್ಕೆ ಒಳಗಾಗದ ಎಲ್ಲ ಆರೋಪಿಗಳನ್ನು ತಕ್ಷಣವೇ ಬಂಧಿಸಿ ಜೀವಾವಧಿ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಒತ್ತಾಯಿಸಲಾಯಿತು. ಗರ್ಭಿಣಿಯಾಗಿದ್ದ ಮಗಳನ್ನೇ ಕೊಡಲಿಯಿಂದ ಕೊಚ್ಚಿ ಕೊಂದಿರುವ ಕ್ರೂರ ಕೃತ್ಯ ಮಾನವೀಯತೆಯ ಮೇಲೆ ನಡೆದ ದಾಳಿ ಆಗಿದ್ದು, ಇದನ್ನು ಯಾವುದೇ ಕಾರಣಕ್ಕೂ ಸಹಿಸಲು ಸಾಧ್ಯವಿಲ್ಲ ಎಂದು ಕರ್ನಾಟಕ ಛಲವಾದಿ ಮಹಾಸಭಾ ಜಿಲ್ಲಾ ಸಮಿತಿ ಅಧ್ಯಕ್ಷೆ ಅರ್ಚನಾ ಸುಂಕಾರಿ ಅವರು ಹೇಳಿದರು. ಶತಮಾನಗಳ ಹಿಂದೆಯೇ ಬಸವಣ್ಣನವರು ಅಂತರ್ಜಾತಿ ವಿವಾಹದ ಮೂಲಕ ಜಾತಿಯನ್ನು ತೊಡೆದು ಹಾಕುವ ಸಂದೇಶ ನೀಡಿದರು. ಇಂದಿಗೂ ಸಮಾಜದಲ್ಲಿ ಜಾತಿ, ದ್ವೇಷ ಹಾಗೂ ಅಸ್ಪೃಶ್ಯತೆಯ ಜೀವಂತವಾಗಿರುವುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು.
ಮನವಿಯಲ್ಲಿ ಮಾನ್ಯಳ ಪತಿ ವಿವೇಕಾನಂದ ದೊಡ್ಮನಿ ಹಾಗೂ ಅವರ ಕುಟುಂಬ ಸೂಕ್ತ ಪೊಲೀಸ್ ಭದ್ರತೆ ಒದಗಿಸಬೇಕು. ಅಂತರ್ಜಾತಿ ವಿವಾಹವಾಗುವ ಯುವಕ ಯುವತಿಯರಿಗೆ ಸಮರ್ಪಕ ಕಾನೂನು ರಕ್ಷಣೆ ನೀಡಬೇಕು. ಸಾಮಾಜಿಕ ಹಾಗೂ ಆರ್ಥಿಕ ಬಲವರ್ಧನೆಗಾಗಿ ಪ್ರೋತ್ಸಾಹಧನ ಹೆಚ್ಚಳ ಸೇರಿದಂತೆ ವಿಶೇಷ ಸೌಲಭ್ಯಗಳನ್ನು ಜಾರಿಗೊಳಿಸಬೇಕೆಂದು ಆಗ್ರಹಿಸಲಾಯಿತು. ಮರ್ಯಾದೆ ಹತ್ಯೆಗಳಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕೆಂದು ಸಂಘಟನೆ ಮನವಿ ಮಾಡಿದೆ. ಮರ್ಯಾದೆ ಹತ್ಯೆಗಳ ವಿರುದ್ಧ ಸಮಾಜವನ್ನು ಸಂವೇದನಶೀಲಗೊಳಿಸಲು ಜನಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು. ಇಂತಹ ಕೃತ್ಯಗಳಿಗೆ ಪ್ರೋತ್ಸಾಹ, ಸಹಕಾರ ನೀಡುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಗೆ ನ್ಯಾಯಮೂರ್ತಿ ಜಿ.ಎಸ್. ವರ್ಮಾ ಸಮಿತಿ ಹಾಗೂ ಉಗ್ರಪ್ಪ ಸಮಿತಿಯ ಮಹಿಳಾ ಪರ ಕಾನೂನು ಶಿಫಾರಸುಗಳನ್ನು ತ್ವರಿತವಾಗಿ ಜಾರಿಗೊಳಿಸಬೇಕೆಂದು ಮನವಿಯಲ್ಲಿ ಎಚ್ಚರಿಸಿದರು. ಧಾರವಾಡ ಜಿಲ್ಲೆ ದಲಿತ ಯುವಕನ ಮೇಲ್ಜಾತಿಯ ಹುಡುಗಿಯನ್ನು ಪ್ರೀತಿಸಿ ಮದುವೆಯಾಗಿ 7 ತಿಂಗಳ ಗರ್ಭಿಣಿಯನ್ನು ಕೊಲೆ ಮಾಡಿದ್ದು ಇದು ತುಂಬ ಅಮಾನುಷ್ಯ ಕೃತ್ಯ ಆಗಿರುತ್ತದೆ. ಈ ಥರ ಘಟನೆಗಳು ಮತ್ತೆ ಮರುಗಳಿಸದಂತೆ ಸರ್ಕಾರ ಎಚ್ಚೆತ್ತುಕೊಂಡು ಅರಿವು ಕಾರ್ಯಕ್ರಮಗಳನ್ನೆಲ್ಲ ಮೂಡಿಸಬೇಕೆಂದು ಸರ್ಕಾರಕ್ಕೆ ವಿನಂತಿಸಿಕೊಳ್ಳುತ್ತೇನೆ. ಈ ಜಾತಿ ವಿಚಾರದಲ್ಲಿ ಈ ಥರ ಇಂಥ ಶತಮಾನದಲ್ಲಿ ಇಂಥ ಅಪ್ಡೇಟ್ ಜನ್ರೇಷನಲ್ಲೂ ಈ ಥರ ಆಗ್ತಿರೋದು ತುಂಬ ನೋವನ್ನು ಉಂಟು ಮಾಡುತ್ತೆ. ಇನ್ನು ಮುಂದೆ ಈ ಥರ ಘಟನೆಗಳೆಲ್ಲ ಸಂಭವಿಸದಂತೆ ಸರ್ಕಾರಕ್ಕೆ ನಮ್ಮ ಕಡೆಯಿಂದ, ನಮ್ಮ ಮಹಿಳಾ ವತಿಯಿಂದ, ಛಲವಾದಿ ಮಹಾಸಭಾ ಮಹಿಳಾ ವತಿಯಿಂದ ಅವರಿಗೆ ಮನವಿ ಮಾಡಿಕೊಳ್ಳುವುದೇನೆಂದರೆ, ನಮ್ಮ ಎಲ್ಲ ಜಾತಿಗಳಲ್ಲಿ ಜಾತಿ ಭೇದ ಭಾವ ಅನ್ನೋದು ಬೇಡ, ಅವರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಹೆಚ್ಚುಗೊಳಿಸಿ ಎಲ್ಲ ಜನರಲ್ಲಿ ಜಾತಿ ಭೇದ ಭಾವವನ್ನು ಕಡಿಮೆ ಮಾಡಿಸಿಕೊಳ್ಬೇಕಂತ ಮನವಿ ಮಾಡಿಕೊಳ್ಳುತ್ತೇವೆ. ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಭೇಟಿ ಮನವಿ ಪತ್ರ. ವಿಷಯ: ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ದಲಿತ ಯುವಕನ ಮೇಲ್ಜಾತಿಯ ಹುಡುಗಿಯನ್ನು ಪ್ರೀತಿಸಿ ಮದುವೆಯಾಗಿ 7 ತಿಂಗಳ ಗರ್ಭಿಣಿಯನ್ನು ಕೊಲೆ ಮಾಡಿ ತಂದೆಯನ್ನು ಹಾಗೂ 3-4 ಜನ ಆರೋಪಿಗಳು ಬಂಧಿಸಿದ್ದು, ಇನ್ನಿತರ ಎಲ್ಲ ಆರೋಪಿಗಳನ್ನು ಬಂಧಿಸಲಾರದೆ ಇದರಿಂದ ಕೂಡಲೇ ಎಲ್ಲ ಆರೋಪಿಗಳನ್ನು ಬಂಧಿಸಿ ಜೀವಾವಧಿ ಶಿಕ್ಷೆಗೆ ಒಳಪಡಿಸುವ ಕುರಿತು. ಮಾನ್ಯರೇ, ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಜಿಲ್ಲಾ ಸಮಿತಿ ಮಹಿಳಾ ವಿಭಾಗ ರಾಯಚೂರು ಈಗ ತಮ್ಮ ಗಮನಕ್ಕೆ ತಂದು ಮನವಿ ಮಾಡಿಕೊಳ್ಳುವುದೇನೆಂದರೆ, ಮರ್ಯಾದೆಗೇಡು ಹತ್ಯೆ ಆರೋಪಿಗಳಿಗೆ ಕಠಿಣ ಶಿಕ್ಷೆಗೆ ಒಳಪಟ್ಟು ಹುಬ್ಬಳ್ಳಿ ತಾಲೂಕಿನ ಮಿರಾಪುರದಲ್ಲಿ ಪರಿಶಿಷ್ಟ ಜಾತಿಯ ಯುವಕ ವಿವೇಕಾನಂದ ದೊಡ್ಡಮನಿ ಮದುವೆಯಾಗಿದ್ದಕ್ಕೆ 7 ತಿಂಗಳು ಗರ್ಭಿಣಿಯಾಗಿದ್ದ ಮಾನ್ಯ ಪಾಟೀಲ್ ಮೇಲೆ ಸ್ವತಃ ತಂದೆ ಹಾಗೂ ಕುಟುಂಬಸ್ಥರು ನಡೆಸಿದ್ದು ಮರ್ಯಾದೆಗೇಡು ಭೀಕರ ಹತ್ಯೆಯು ನಾಗರಿಕ ಸಮಾಜಕ್ಕೆ ತೀವ್ರ ಆಘಾತವನ್ನುಂಟು ಮಾಡಿದೆ. ಮಗಳು ಗರ್ಭಿಣಿ ಎನ್ನುವುದನ್ನು ಪರಿಗಣಿಸದೆ ಕೊಲೆಗೈದವರನ್ನು ಕಠಿಣ ಶಿಕ್ಷಣಕ್ಕೆ ಒಳಪಡಿಸಿ ಮತ್ತು ಎಂದು ಕರ್ನಾಟಕ ಛಲವಾದಿ ಮಹಾಸಭಾ ಜಿಲ್ಲಾ ಸಮಿತಿ ಸಹಕಾರ ಆಗ್ರಹಿಸಿದರು. ಮಾನ್ಯ ಪಾಟೀಲ್ ಅಮಾನವೀಯ ಹತ್ಯೆ ಮಾಡಿರುವುದನ್ನು ಖಂಡಿಸಿ ಹಾಗೂ ಹಂತಕರಿಗೆ ಕಠಿಣ ಶಿಕ್ಷೆ ಒಳಪಡಿಸುವಂತೆ ದಲಿತ ಯುವಕ ವಿವೇಕಾನಂದ ದೊಡ್ಡಮನಿ ಮದುವೆಯಾಗಿದ್ದು, ಮಾನ್ಯ 7 ತಿಂಗಳು ಗರ್ಭಿಣಿಯಾಗಿದ್ದು ಮದುವೆಯಾಗಿ ಊರಿಗೆ ಬಂದಿದ್ದ ಮಾನ್ಯಳನ್ನು ಆಕೆಯ ಎತ್ತ ತಂದೆ ಮತ್ತು ತಾಯಿ ಕುಟುಂಬಸ್ಥರು ಸೇರಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಪ್ರೀತಿಸಿ ಮದುವೆಯಾದ ಕಾರಣಕ್ಕೆ 7 ತಿಂಗಳ ಗರ್ಭಿಣಿ ಮಗಳನ್ನೇ ಕೊಡಲಿಯಿಂದ ಕೊಚ್ಚಿ ಕೊಂದಿರುವ ಕ್ರೂರ ಘಟನೆಯನ್ನು ಮಾನವೀಯ ನಾಗರಿಕ ಸಮಾಜ ಸಹಿಸುವುದಿಲ್ಲ. ಅಸಮಾಧಾನ ವ್ಯಕ್ತಪಡಿಸಿದರು. 8 ಶತಮಾನಗಳ ಹಿಂದೆಯೇ ಬಸವಣ್ಣನವರು ಅಂತರ್ಜಾತೀಯ ವಿವಾಹವನ್ನು ಮಾಡಿ ಜಾತೀಯತೆಯನ್ನು ಹೋಗಲಾಡಿಸಲು ಅಡಿಪಾಯ ಹಾಕಿದರು. ಸಮಾಜದಲ್ಲಿ ಇಂದಿಗೂ ಮೇಲ್ಜಾತಿಯವರ ಅಟ್ಟಹಾಸ, ಜಾತಿ ತಾರತಮ್ಯ, ಜಾತಿ ದ್ವೇಷ, ಅಸ್ಪೃಶ್ಯತೆ, ದಲಿತರನ್ನು ಒಪ್ಪಿಕೊಳ್ಳುವಂತೆ ಅಮಾನುಷವಾಗಿ ತಂದೆಯೇ ಕೊಲ್ಲುವ ಜಾತಿ ಪ್ರತಿಷ್ಠೆಯು ಘನಘೋರವಾಗಿದೆ. ಈ ಜಾತಿ ತಾರತಮ್ಯ, ಜಾತಿ ದ್ವೇಷ, ಅಸ್ಪೃಶ್ಯತೆ ನಿರ್ಬೀಜಗೊಳಿಸುವುದು ಸಮಾಜದ ಬೆಳವಣಿಗೆ ಸಾಮರಸ್ಯ ತರಲು ಸಾಧ್ಯವಿಲ್ಲ. ಮರ್ಯಾದೆ ಹತ್ಯೆ ನಡೆಸುವ ಎಲ್ಲರ ಮೇಲೆಯೂ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ಕುಟುಂಬಕ್ಕಿರುವ ಆತಂಕದಂತೆ ಮಾನ್ಯಳ ಪತಿ ವಿವೇಕಾನಂದ ದೊಡ್ಡಮನಿ ಹಾಗೂ ಅವರ ಕುಟುಂಬಕ್ಕೆ ಸೂಕ್ತ ಭದ್ರತೆಯನ್ನು ಒದಗಿಸಬೇಕು. ಸರ್ಕಾರ ಅಂತರ್ಜಾತಿ ವಿವಾಹವಾಗುವ ಎಲ್ಲ ಯುವತಿಯರಿಗೆ ಸೂಕ್ತ ಕಾನೂನು ರಕ್ಷಣೆ ನೀಡಬೇಕು. ಅವರಿಗೆ ಸಾಮಾಜಿಕವಾಗಿ ಆರ್ಥಿಕ ಬಲ ತುಂಬಲು ಪ್ರೋತ್ಸಾಹಧನ ಹೆಚ್ಚುಗೊಳಿಸಬೇಕು. ಮೀಸಲಾತಿ ಸೌಲಭ್ಯ ಒದಗಿಸುವುದು ಸೇರಿದಂತೆ ವಿಶೇಷ ಸೌಲಭ್ಯಗಳನ್ನು ಜಾರಿಗೊಳಿಸಬೇಕು. ಈ ರೀತಿ ಘಟನೆಗಳು ನಡೆಯದಂತೆ ಈಗಾಗಲೇ ಮರ್ಯಾದೆ ಹತ್ಯೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಹಲವು ಮಹತ್ವದ ಆದೇಶಗಳನ್ನು ನೀಡಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ದೇಶದ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳನ್ನು ಬದ್ಧತೆಯಿಂದ ಪಾಲಿಸುವ ಮೂಲಕ ಸಮಾಜದಲ್ಲಿ ಮರ್ಯಾದೆಗೇಡು ಹತ್ಯೆಯ ವಿರುದ್ಧ ಕಠಿಣ ಕಾನೂನು ಜಾರಿಗೆ ತರಬೇಕು. ಮರ್ಯಾದೆ ಹತ್ಯೆಗಳ ವಿರುದ್ಧ ಜನಸಮುದಾಯಗಳನ್ನು
ಸಂವೇದನಾಶೀಲನೆಗೊಳಿಸಿ ಸರ್ಕಾರ ಮುಂದಾಗಬೇಕು. ಮರ್ಯಾದೆ ಹತ್ಯೆಗಳು ಪ್ರೋತ್ಸಾಹಿಸುವ, ಸಹಕರಿಸಿ ಸಹಾಯ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಯಾವ ಜಿಲ್ಲೆಯಲ್ಲಿ ಹೆಚ್ಚು ಮರ್ಯಾದೆ ಹತ್ಯೆಗಳು ಮತ್ತೆ ಮರುಕಳಿಸದಂತೆಯೇ ಆ ಜಿಲ್ಲಾಡಳಿತ ವಿಶೇಷ ಮುಂಚೂಣಿತವಾಗಿ ವಹಿಸಿ ಜನ ಜಾಗೃತಿ ಕಾರ್ಯಕ್ರಮಗಳನ್ನು ಸಂಘಟಿಸಬೇಕು. ಮಹಿಳೆಯರು ಮೇಲಾಗುವ ಎಲ್ಲ ತರಹದ ದೌರ್ಜನ್ಯಗಳನ್ನು ತಡೆಗಟ್ಟಲು ನ್ಯಾಯ GS ವರ್ಮಾ ಸಮಿತಿಯ ಹಾಗೂ ಉಗ್ರಪ್ಪ ಸಮಿತಿಯ ಮಹಿಳಾ ಪರ ಕಾನೂನು ಶಿಫಾರಸುಗಳನ್ನು ತ್ವರಿತವಾಗಿ ಹಾಗೂ ಸಮರ್ಪಕವಾಗಿ ಜಾರಿಗೊಳಿಸಬೇಕು ಎಂದು ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಜಿಲ್ಲಾ ಸಮಿತಿ ಮಹಿಳಾ ವಿಭಾಗ ರಾಯಚೂರು ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯ ಪತ್ರೆಯನ್ನು ಸಲ್ಲಿಸಲಾಗಿದೆ. ಈ ಸಂದರ್ಭದಲ್ಲಿ ಶಾಂತಮ್ಮ, ರತ್ನಮ್ಮ, ಉಮಾದೇವಿ, ಪ್ರಿಯದರ್ಶಿನಿ, ನಂದಿನಿ, ಗಣಪತಿ, ನರಸಿಂಹಲು, ಈರಣ್ಣ ಸೇರಿದಂತೆ ಹಲವರು ಇದ್ದರು. ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ 9 ಸ್ಥಾನಗಳಿಗಾಗಿ ಭಾನುವಾರ ನಡೆದ ಚುನಾವಣೆಯಲ್ಲಿ ರಾಯಚೂರು ಜಿಲ್ಲೆಯಿಂದ ಸ್ಪರ್ಧಿಸಿದ್ದ ಬೆಲ್ಲಂ ಕಿರಣ್ ಅವರು 19 ಮತಗಳನ್ನು ಪಡೆದು ಹಾಗೂ ಯಾದಗಿರಿ ಜಿಲ್ಲೆಯಿಂದ ಸ್ಪರ್ಧಿಸಿದ್ದ ವಿಜಯ್ ಎನ್ ಇವರು 18 ಮತಗಳನ್ನು ಪಡೆದು ಜಯಗಳಿಸಿದ್ದಾರೆ. ಚುನಾವಣಾ ಅಧಿಕಾರಿ ವ್ಯಾಸರಾವ್ ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇವರು 2025-2029 4 ವರ್ಷ ಅವಧಿಗೆ ಆಯ್ಕೆಯಾಗಿದ್ದಾರೆ. ಬೆಲ್ಲಂ ಕಿರಣ್ ಅವರು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಉಪಾಧ್ಯಕ್ಷರಾಗಿ 3ನೇ ಬಾರಿಗೆ ಆಯ್ಕೆಯಾಗಿದ್ದಾರೆ. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Paramount Electricals, dealers in all kinds of
ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಾಯಚೂರು ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕ ಜಿಲ್ಲಾ ಉಪಾಧ್ಯಕ್ಷರಾಗಿ ಡಾಕ್ಟರ್ ಮೊಹಮ್ಮದ್ ಸೋಹೆಲ್ ನಾಯಕ್ ನೇಮಕ. ರಾಯಚೂರಿನ ಯುವ ಹೋರಾಟಗಾರ ಡಾಕ್ಟರ್ ಮೊಹಮ್ಮದ್ ಸೋಹೆಲ್ ನಾಯಕ್ ಅವರನ್ನು ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತರ ಘಟಕದ ರಾಯಚೂರು ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ಹಾಗೂ ಜಿಲ್ಲಾ ಕಾರ್ಯದರ್ಶಿಯಾಗಿ ಮೆಹಬೂಬ್ ಅವರನ್ನು ನೇಮಕ ಮಾಡಿ ಜಿಲ್ಲಾ ಅಧ್ಯಕ್ಷರಾದ ಸೈಯದ್ ಫಯಾಜುದ್ದೀನ್ ಅವರು ಆದೇಶ ಹೊರಡಿಸಿದ್ದಾರೆ. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಮೊಹಮ್ಮದ್ ಶಾಲಂ ಅವರು ಮತ್ತು ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾ ಅಧ್ಯಕ್ಷರಾದ ಸೈಯದ್ ಫಯಾಜುದ್ದೀನ್ ಅವರ ಆದೇಶ ಪತ್ರವನ್ನು ನೀಡಿದರು.
ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಯೂಸುಫ್ ಖಾನ್, ನರಸಿಂಹ ಮಾಡ್ಗಿರಿ, ಶೌಕತ್ ಹಮ್ರಾಜ್ ಮತ್ತು ಹಲವು ಕಾರ್ಯಕರ್ತರು ಉಪಸ್ಥಿತರಿದ್ದರು. ರಾಯಚೂರಿನ ಗಜೇಂದ್ರಗಂಜ್ನ ರೈತ ಭವನದಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜ್ಯೋತಿ ಬೆಳಗಿಸುವ ಮೂಲಕ ಎಂ ಬಾಬಣ್ಣ ಮಂದಕಲ್ ಇವರು ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಇಂದಿನ ಪ್ರಸ್ತುತ ದಿನಮಾನದಲ್ಲಿ ಇಂತಹ ಸಂಘಟನೆಗಳು ಅವಶ್ಯಕವಾಗಿವೆ. ಹಿಂದುಳಿದ ಜಾತಿಗಳ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕವಾಗಿ ಸದೃಢರಾಗಲು ಸಂಘಗಳ ಅವಶ್ಯಕತೆಯಾಗಿದೆ. ಈ ಸಂಘದ ಜೊತೆಗೆ ನಾವು ಯಾವಾಗಲೂ ಬೆನ್ನೆಲುಬಾಗಿ ನಿಲ್ಲುತ್ತೇವೆ. ಒಳ್ಳೆಯ ಕಾರ್ಯಕ್ರಮಗಳಿಗೆ ಕುರುಬ ಸಮಾಜದ ಹಿರಿಯರ ಬೆಂಬಲ ಇದ್ದೇ ಇರುತ್ತದೆ. ನೀವುಗಳು ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿ ಸಮಾಜವನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲು ಮುಂದಾಗಿ ಎಂದು ಕರೆ ನೀಡಿ ಭರವಸೆ ಮಾತುಗಳನ್ನಾಡಿದರು. ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಶ್ರೀಮತಿ ಶ್ರೀದೇವಿ ಆನಂದ್, ಮುಖ್ಯ ಲೆಕ್ಕ ಅಧಿಕಾರಿಗಳು, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಮಾತನಾಡಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಟ್ರಸ್ಟ್ ಪದಗ್ರಹಣ ಸಮಾರಂಭದಲ್ಲಿ ನಾನು ಪಾಲ್ಗೊಂಡಿರುವುದು ನನ್ನ ಸೌಭಾಗ್ಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿ, ಟ್ರಸ್ಟ್ನ ಕಾರ್ಯಕ್ರಮಗಳನ್ನು ಕೇಳಿ ನನಗೆ ತುಂಬಾ ಸಂತೋಷವಾಯಿತು. ಬೆಳೆಯುವ ಪೈರು ಮೊಳಕೆಯಲ್ಲಿ ಎನ್ನುವಂತೆ ಕಾರ್ಯಕ್ರಮ ಸಂಘಟಿಸಿದ್ದೀರಿ. ನಿಮ್ಮ ಉತ್ಸಾಹ ನೋಡಿದರೆ ರಾಯಚೂರು ಜಿಲ್ಲೆಯಲ್ಲಿ ಉತ್ತಮ ಸಂಘಟನೆಯಾಗಿ ಹೊರಹೊಮ್ಮಲಿದೆ ಎಂದರೆ ತಪ್ಪಾಗಲಾರದು. ಕೇವಲ ಪದಾಧಿಕಾರಿಗಳಿಂದಲೂ ಎಲ್ಲ ಸರ್ವ ಅಭಿವೃದ್ಧಿ ಮಾಡಲು ಸಾಧ್ಯವಿಲ್ಲ. ಈ ಸಂಘಟನೆ ಜೊತೆಗೆ ಸಮಾಜದ ಪ್ರತಿಯೊಬ್ಬ ಮನುಷ್ಯನು ಕೂಡ ಸಮಾಜಕ್ಕಾಗಿ ಏನಾದರೂ ಸಹಾಯ ಮಾಡಬೇಕು ಎನ್ನುವ ಮನಸ್ಸುಗಳು ಇದ್ದಾಗ ಮಾಡುವುದರ ಮಾತ್ರ ಸಮಾಜ ಉದ್ಧಾರವಾಗಲು ಸಾಧ್ಯವಾಗುತ್ತದೆ. ದೇಶದ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರರು ಆಗಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಆದರ್ಶಗಳನ್ನು ಇಟ್ಟುಕೊಂಡು ಟ್ರಸ್ಟ್ ಮುಂದಿನ ದಿನಮಾನಗಳಲ್ಲಿ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟು ಆ ಸ್ವಾತಂತ್ರ್ಯ ಪ್ರೇಮಿಯ ಹೆಸರು ಅಜರಾಮರವನ್ನಾಗಿ ಮಾಡಲಿ ಎಂದು ಹಾರೈಸಿದರು. ಕರ್ನಾಟಕ ಪ್ರದೇಶ ಕುರುಬ ಸಂಘದ ರಾಜ್ಯಾಧ್ಯಕ್ಷರಾದ ಎಂ ಈರಣ್ಣ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ರಾಯಚೂರು ಜಿಲ್ಲೆಯಲ್ಲಿ ಕುರುಬ ಸಮಾಜವನ್ನು ಬಲಿಷ್ಠವಾಗಿ ಮಾಡಲು ಹಲವಾರು ಸಂಘಟನೆಗಳು ಶ್ರಮಿಸುತ್ತಿವೆ. ಇಂದು ಕಲ್ಯಾಣ ಕರ್ನಾಟಕ ಸಂಗೊಳ್ಳಿ ರಾಯಣ್ಣ ಟ್ರಸ್ಟ್ ಮಾಡಿಕೊಂಡು ಉತ್ತಮ ಸಂಘಟನೆ ಮಾಡಲು ಮುಂದಾಗಿರುವುದನ್ನು ಶ್ಲಾಘಿಸಿದರು. ರಾಜ್ಯ ಸಮಿತಿಯ ಸಹಕಾರ, ಮಾರ್ಗದರ್ಶನ ಇರುತ್ತದೆ. ತಾವುಗಳು ಸಮಾಜದ ಯುವ ಜನರನ್ನು, ಮಹಿಳೆಯರನ್ನು ಸಂಘಟನೆಯ ಮುಖ್ಯವಾಹಿನಿಗೆ ತರಲು ಕರೆ ನೀಡಿದರು. ವೇದಿಕೆ ಮೇಲೆ ಕೆ ಪಂಪಾಪತಿ, ಹಿರಿಯ ಉಪಾಧ್ಯಕ್ಷರು, ಕರ್ನಾಟಕ ಪ್ರದೇಶ ಕುರುಬ ಸಂಘ ಬೆಂಗಳೂರು, ಜ್ಯೋತಿ ಗೋಪಾಲ್, ಉದ್ಯಮಿಗಳು ರಾಯಚೂರು, ಕೆ ಮುನಿಸ್ವಾಮಿ, ಉದ್ಯಮಿಗಳು ರಾಯಚೂರು, ಬೇವಿನ ಬೂದೆಪ್ಪ ಕಲ್ಮಲ, ರಮೇಶ್ ಮುಡದಿನ್ನಿ, ಶ್ಯಾಮ್ ಮೂರ್ತಿ, ಸಿದ್ದಪ್ಪ ರಾಂಪುರ್, ಮಲ್ಲಿಕಾರ್ಜುನ ಜಕ್ಕಲದಿನ್ನಿ ಮುಂತಾದವರು ಭಾಗವಹಿಸಿ ಮಾತನಾಡಿದರು. ಕುರುಬ ಸಮಾಜದ ನೂರಾರು ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಶ್ರೀ ಜ್ಞಾನಾನಂದ ಮಹಾರಾಜ ಶಿವಾನಂದ ಮಠ ಮಠಮಾರಿ ಇವರು ರಾಯಚೂರು ತಾಲೂಕು ಜಿಲ್ಲೆಯ ಮುಖ್ಯ ಕೇಂದ್ರವಾಗಿದ್ದು, ಈ ಕೇಂದ್ರದಲ್ಲಿ ನಮ್ಮ ಸಮಾಜ ವತಿಯಿಂದ ಇಡೀ ಜಿಲ್ಲೆಯ ಬಡ ವಿದ್ಯಾರ್ಥಿಗಳಿಗೋಸ್ಕರ ಒಂದು ವಸತಿ ಆಶ್ರಮವನ್ನು ಸ್ಥಾಪಿಸಿ ಮತ್ತು ಈ ಸಮಾಜದ ಹಿಂದುಳಿದವರಿಗೆ, ದಲಿತರಿಗೆ, ಶೋಷಣೆಗೆ ಒಳಗೊಂಡಂತಹ ಹೆಣ್ಣು ಮಕ್ಕಳಿಗೆ ಮತ್ತು ಕುಟುಂಬಗಳಿಗೆ ಮುಖ್ಯವಾಹಿನಿ ತರುವಲ್ಲಿ ಟ್ರಸ್ಟ್ ಕಾರ್ಯನಿರ್ವಹಿಸಬೇಕೆಂದು ಆಶೀರ್ವಚನ ನೀಡಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ರಮೇಶ್ ಉಪ್ರಾಳ, ಈ ಟ್ರಸ್ಟ್ ಇತರೆ ಸಮಾಜಗಳ ಮತ್ತು ನಮ್ಮ ಸಮಾಜದ ಬಹುಮುಖವಾಗಿ ಕಾರ್ಯನಿರ್ವಹಿಸುವುದಿಲ್ಲ. ಈ ಟ್ರಸ್ಟ್ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಕುರುಬ ಸಮಾಜದ ಅಭಿವೃದ್ಧಿಯಷ್ಟೇ ಅಲ್ಲದೆ ಸಮಾಜದ ಎಲ್ಲ ಸಮಾಜದ ಅಭಿವೃದ್ಧಿಗೋಸ್ಕರ ಪ್ರತಿ ವರ್ಷವೂ ಈ ಸಂಸ್ಥೆ ಕ್ರಿಯಾ ಯೋಜನೆಯನ್ನು ಆಯೋಜನೆ ಮಾಡಿಕೊಂಡು ಕಾರ್ಯನಿರ್ವಹಿಸುತ್ತಿದೆ ಎಂದರು. ಆದ್ದರಿಂದ 2026ನೇ ಸಾಲಿನಲ್ಲಿ ಈ ಟ್ರಸ್ಟ್ ತನ್ನದೇ ಆದಂತಹ ಪ್ರತಿಭಾವಂತ ಕಡು ಬಡತನ ಇರುವ ಸಮಾಜದ 50 ಜನ ವಿದ್ಯಾರ್ಥಿಗಳಿಗೆ ಟ್ರಸ್ಟ್ ವತಿಯಿಂದ ರಾಯಣ್ಣ ನಿಧಿ ಎಂದು ಸ್ಥಾಪಿಸಿ ಪ್ರತಿ ವರ್ಷ ಧನ ಸಹಾಯ ಮಾಡುತ್ತಿರುವುದು, ಸಮಾಜದ ಅತಿ ಹೆಚ್ಚು ಅಂಕಗಳನ್ನು ತೆಗೆದ SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ, ಪ್ರತಿ ವರ್ಷ ಜನವರಿಯಲ್ಲಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಆಯೋಜನೆ ಮಾಡುವುದು, ಸಮಾಜಕ್ಕಾಗಿ ವಿವಿಧ ಶೈಕ್ಷಣಿಕ ಕಾರ್ಯಕ್ರಮಗಳು, ಆರೋಗ್ಯ ಶಿಬಿರಗಳು, ಪರಿಸರ ಸಂರಕ್ಷಣೆಯಂತಹ ಕಾರ್ಯಕ್ರಮಗಳನ್ನು ಮಾಡುವುದು, SSLC ಮತ್ತು PUC ವಿದ್ಯಾರ್ಥಿಗಳ ಫಲಿತಾಂಶ ಸುಧಾರಣೆಗಾಗಿ ಕೋಚಿಂಗ್ ತರಗತಿಗಳನ್ನು ತೆಗೆದುಕೊಳ್ಳುವುದು, ಇತರೆ ಉದ್ದೇಶಗಳನ್ನು ಹಾಕಿಕೊಂಡು ಸಾಧಿಸುವಂತ ಗುರಿಗಳನ್ನು ಈಡೇರಿಸುತ್ತದೆ ಎಂದು ಮಾತನಾಡಿದರು. ಈ ಟ್ರಸ್ಟ್ಗೆ ಹೊಸ ಪದಾಧಿಕಾರಿಗಳನ್ನು ನೇಮಿಸಿಕೊಳ್ಳಲಾಯಿತು. ಗೌರವ ಅಧ್ಯಕ್ಷರಾಗಿ ಬಸವರಾಜ್, ಗೌರವ ಸಲಹೆಗಾರರಾಗಿ ರಾಜಶೇಖರ್ ದಿನ್ನಿ, ಅಧ್ಯಕ್ಷರಾಗಿ ಅಯ್ಯಣ್ಣ ವಡವಟ್ಟಿ, ಉಪಾಧ್ಯಕ್ಷ ವಿ ಜಗದೀಶ್, ಕಲ್ಮಲ ಉಪಾಧ್ಯಕ್ಷ ಸಂಗಮೇಶ್ ಭಂಡಾರಿ, ಉಪಾಧ್ಯಕ್ಷರು ನರಸಿಂಹ ತೋರ್ಸಿ, ಜಂಟಿ ಕಾರ್ಯದರ್ಶಿ ವೆಂಕಟೇಶ್ ಇಡಪ್ನೂರು, ಪ್ರಧಾನ ಕಾರ್ಯದರ್ಶಿ ಡಿ ಶ್ರೀನಿವಾಸ್, ಖಜಾಂಚಿ ರಮೇಶ್ ಉಪ್ರಾಳ್, ಜಂಟಿ ಕಾರ್ಯದರ್ಶಿ ವೆಂಕಟೇಶ್ ಉಪ್ರಾಳ್, ಸಂಘಟನಾ ಕಾರ್ಯದರ್ಶಿಗಳಾದ ಕೆ ರಾಮು ಗಿಲೇರಿ, ಭೀಮಣ್ಣ ಗಂಗವಾರ್, ಡಾಕ್ಟರ್ ಈರಣ್ಣ ಪೂಜಾರ್, ಕೆ ಅನಿಲ್ ಕುಮಾರ್, ವಿರೂಪಾಕ್ಷಪ್ಪ ಕೊರವಿಹಾಳ, ಕೆಜಿ ಶಿವಪ್ಪ ಗಿಲೆಸ್ಗೂರು, ಕಾನೂನು ಸಲಹೆಗಾರರಾದ ಕೆಜೆ ಶಿವಪ್ಪ ಗಿಲೆಸ್ಗೂರು, ಚಂದ್ರಮೌಳಿ ವಕೀಲರು, ಇನ್ನು ಇತರೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಭೀಮಣ್ಣ ಗಂಗವಾರ್ ನಿರೂಪಿಸಿದರು. ಪ್ರಾಸ್ತಾವಿಕವಾಗಿ ರಮೇಶ್ ಉಪ್ರಾಳ್ ಮಾತನಾಡಿದರು. ಈರಣ್ಣ ಪೂಜಾರಿ ಸ್ವಾಗತಿಸಿದರು. ಬಜಾರಪ್ಪ ಗೋನ್ವಾರ್ ವಂದಿಸಿದರು.
ಸರಿ ನಡೆಸ್ಬೇಕು. ಸಾಹೇಬರು ಹೇಳಿದ್ರು, ಎಲ್ಲರೂ ಹೇಳಿದ್ರು, ನಡೆಸಬೇಕಂದ್ರೆ ಆರ್ಥಿಕ ಸಬಲತೆ ಬೇಕು. ಇವತ್ತು ಒಂದು ತಿಂಗಳಿಗೆ 50ರಿಂದ 60 ಮಕ್ಕಳಿಗೆ ಊಟ ವಸತಿ ಕೊಡ್ಬೇಕಂದ್ರೆ ವಿತ್ ಬಿಲ್ಡಿಂಗ್ ಇಲ್ಲಲ್ಲ, ಕಿರಾಯಿ ಸೇರಿಸ್ಕೊಂಡು ಕೊಡ್ಬೇಕಂತಂದ್ರೆ 1 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಅಂದಾಜು 1 ಲಕ್ಷ ರೂಪಾಯಿ ಖರ್ಚು ಬರಬೇಕು. ಖರ್ಚು ಅಂತ ಅದನ್ನ ಹೆಂಗೆ ಕಾಂಟ್ರಿಬ್ಯೂಷನ್ ಮಾಡೋಣ? ನನ್ನೊಂದು ಸಲಹೆ ಕೊಡ್ತೀನಿ, ನೀವು ಹಿರಿಯರು ಸ್ವೀಕರಿಸ್ಬೋದು, ಬಿಡ್ಬೋದು. ಇಂಥ ಮಹನೀಯರು ಅನೇಕ ಸೊಸೈಟಿಗಳಿದ್ದಾವೆ, ಕೋಆಪರೇಟಿವ್ ಸೊಸೈಟಿ. 1 ಕೋಟಿ ರೂಪಾಯಿ ಜಮಾ ಇಟ್ಟಿವಿ ನಾವು ಅಂತಂದ್ರೆ 1 ಲಕ್ಷ ರೂಪಾಯಿ ಇಂಟ್ರೆಸ್ಟ್ ಕೊಡ್ತಾರೆ ಅವರು ಫರ್ ಮಂತ್. 1 ಲಕ್ಷಕ್ಕೆ 1,000 ಕೊಡ್ತಾರೆ ಸರ್. ಎಲ್ಲ ಮಾಡಿ ಏನು ಮಾಡ್ತೀವಿ? ಅದೇ ಸಾಮಾಜಿಕ ಆಗಿದ್ದೀವಿ, ಒಂದು ಸಮಾಜ ಬೆಳೆದಿತ್ತು. ಅದಕ್ಕೆ ದಯಮಾಡಿ ನಾವು ಕಳ್ಕೊಂಡಿಲ್ಲ, ನಾವು ಬೆಳೆದಿವಿ, ಸಾಮಾಜಿಕ ಕೊಡ್ತೀವಿ. ನಾವು ಬೆಳೆದಿವಿ, ಸಾಮಾಜಿಕ ಕೊಡ್ತೀವಿ. ದಯಮಾಡಿ, ಯಾಕಂದ್ರೆ ಒಬ್ಬ ಸ್ವಾಮೀಜಿ ನಡೆಯೋದಕ್ಕಾಗಿದ್ದಿಲ್ಲ ಮಠ ಇಲ್ಲಿ. ಈಗ ಮಠಮಾರಿ ಸ್ವಾಮೀಜಿ ಅಲ್ಲ, ಆ ಸ್ವಾಮಿ ಕಾಪಿ ಮೇಲೆ ಕೊಟ್ಟು ಬರ್ಬೇಕಂತದ್ದು ಹೋಗಿರ್ಬೇಕಂದ್ರೆ ಆಗೋದು. ಯಾಕೆ ಆಗ್ಬೋದು ಅಂದರೆ ಈ ವ್ಯಾಪಾರದಲ್ಲಿ ಯಾಕೆ ನಮ್ಮ 4-5 ಅಂಗಡಿ ಅವ, ಯಾವ್ದು ಜಿದ್ದಿಗೆ ಫ್ಯಾಕ್ಟ್ರಿ ಅವ, ಹೋಗೋದು ಆಗ್ತಿಲ್ಲ. ಈಗ ಇನ್ಮ್ಯಾಗ ಏನಪ್ಪ ಅಂತಂದ್ರೆ ಯಾರು ಕೆಳಗಿಂದ ಬ್ಯಾಗ್ ಬೆಳೆದು ಬಂದವರ ಅಂಥವ್ರಿಗೆ ಕರೆದು ಮೇಲೆ ಸನ್ಮಾನ ಮಾಡಿ ಏನಪ್ಪ ಕೂರಿಸ್ಬೇಕು. ಈಗ ನಮ್ಮ ಕಾಗಿನೆಲ್ಲ ಮಠ ಸ್ವಾಮೀಜಿ ನಾನು 6 ಕೋಟಿ ರೂಪಾಯಿ ಜಾಗ ದಾನ ಮಾಡೀನಿ ಮಠಕ್ಕೆ. 6 ಕೋಟಿ ಇವತ್ತು 6 ಕೋಟಿ ರೂಪಾಯಿ ಒಂದು ಕರೆದು ಸ್ವಾಮೀಜಿ ಸನ್ಮಾನ ಮಾಡಿದಾಗ ಸನ್ಮಾನ ಬೇಕಾಗಿಲ್ಲ. ಅನಾಥ ಮಕ್ಕಳ ಸನ್ಮಾನ ರಾಷ್ಟ್ರಪತಿ ಮಾಡ್ಯಾರ. ರಾಷ್ಟ್ರಪತಿ ನಾನು ಒಂದು ದಾಖಲೆ ಕ್ಲಾಸ್, ನನಗೆ ಸನ್ಮಾನ ಬೇಕಾಗಿಲ್ಲ. ಆದರೆ ಜನ ಏನು ಮಾಡ್ಬೇಕಂತಂದ್ರೆ ಇವತ್ತ ಯಾರೇ ಬಸವಣ್ಣ ಸಾರ್ ಒಂದು 10 ರೂಪಾಯಿ ಕೊಟ್ಟಲ್ಲಪ್ಪ ಮಠಕ್ಕೆ ಅಂದ್ರೆ ಅದು ಒಂದು ಕರೆದು ಅರ್ಧಕ್ಕೆ ಒಂದು ಏನು ಬೇಡ ಚಾಟ್ ಡಿಸ್ಕಸ್. ಅದು ನಮ್ಮವ್ರು ಕರ್ಕೋದಲ್ಲ, ಬರೀ ಉಸಿಲು ಮಾಡಿದ್ರೆ ಬಿಟ್ಬಿಡ್ತಾರೆ. ಸ್ವಾಮಿ ಆಗಲಿ, ಇವ್ರ ಪಕ್ಷ ಆಗಲಿ, ಎಲ್ಲ ಆಗಲಿ. ಇವ್ರ ಪಕ್ಷ ಫೋನ್ ಮಾಡಿದ, ಏನಪ್ಪ ಬಾಬು ಆಫೀಸ್ ಮಾಡ್ಬೇಕು, ಆಫೀಸ್ ರೆಡಿ ಆಗ್ತದೆ. ಅದಕ್ಕೆ ದಯಮಾಡಿ ನಾನು ಎದಕ್ಕೆ ಅಂತಂದರೆ ನಾವು ಸಾಮಾಜಿಕದಲ್ಲೇ ಉದ್ಧಾರ ಆದವರು. ಸಮಾಜ ಬೇಕು. ಈ ಮಂಡ್ಯ ಟೈರ್ ರೋಡಿಗೆ 50 ಕುರಿ ಸತ್ತೋಗ್ಬಿಟ್ರು. 50 ಕುರಿ ಸತ್ತರೆ ನಮ್ಮಲ್ಲಿ ಏನಪ್ಪ ಅಂದರೆ ಅವು ಮಕ್ಕಳು ಎಮ್ಮೆ ಎಲ್ಲ ಬಂದರು, ಅವು ನಾಡ್ಬೇಡು ನಮ್ಮ ಮಂದಿವಿ ಭಾಳ ಇದಾಯಿತು. ಅದಕ್ಕೆ ಸರ್ ನೀವು ದಯಮಾಡಿ ಇದು ಕಲ್ಯಾಣ ಕರ್ನಾಟಕ ಸಂಗೊಳ್ಳಿ ರಾಯಣ್ಣ ಟ್ರಸ್ಟ್ ಇರೋದಲ್ಲ, ಇದನ್ನು ಮುಂದುವರಿಸ್ಬೇಕು. ದೊಡ್ಡ ಪ್ರಮಾಣ ಮಾಡ್ಬೇಕು. ಅಯ್ಯಣ್ಣವ್ರೆ ಬರೀ ನೀನು ಬೋಟ್ ಹಾಕಿಸಲ್ಲ, ಅಲ್ಲಿ 100 ಮಂದಿ ಹಾಸ್ಟೆಲಾಗ 100 ಮಂದಿ ಹಾಸ್ಟೆಲಾಗ ಇರ್ಬೇಕು ಹುಡುಗರು. ನಾವು ತಿಂಗಳಿಗೆ ಎಲ್ಲ ಬರೀ ಎಲ್ಲ ಬಿಲ್ಲಿಗೆ ಹೋಗು, ಅಂಗಡಿಗೆ ಹೋಗಿ ಎಲ್ಲರಿಗೂ ಮಾಡು, ಅಧಿಕಾರಿಗಳಿಗೆ ಕೂಡ ಮಾಡು. 1000 ರೂಪಾಯಿ. ಯಾಕಂದ್ರೆ ಇದು ಟ್ರಸ್ಟ್ ನಡ್ಸಕ್ಕೆ ಒಂದು ಬಿಟ್ಬಿಡ್ರಿ, ನಡೀತದ ಗಾಡಿದು. ಒಟ್ಟು ಹೈದರಾಬಾದ್ಗಳಿಗೆ ಎಲ್ಲಿ ಆಗ್ಬೋದು, ಒಟ್ಟ ಕುರುಬರ್ದು ಒಂದು ಟ್ರಸ್ಟು ಒಂದು ಏನಪ್ಪ ಅದು ಹಾಸ್ಟೆಲ್ ಅದಂತ ಮಾಧ್ಯಮ ಏನಂತ ದಯಮಾಡಿ ಇದರಲ್ಲಿ ನಾನೇನು ತಪ್ಪು ಮಾತಾಡಿ ಕ್ಷಮಿಸ್ಬೇಕು. ಯಾಕಂದರೆ ನಾನು 40 ವರ್ಷ ಈ ಸಂಘ ತಿರುಗಿ ನಮ್ಮದು ಮಠಕ್ಕೆ ಕೊಟ್ಬಿಟ್ಟಿನಿ. ಅದು ಸ್ವಾಮೀಜಿಗಳು ಬರೋವಲ್ಲ ಅಂತ ಇಲ್ಲಿ, ಅದಕ್ಕೆ ನಾವೇ 3 ಲಕ್ಷ ಬಾಡಿ ಬರ್ತದ, ಅದು ಉದ್ದಾರ ಆಗ್ತದ. ಆ ಬಾಡಿ ಬಂದ್ಬಿಟ್ಟು ನಿಮ್ಗೆ ಬೇಕಾದ್ರೆ ಕೊಡ್ತೀವಿ ನಾವು. ಇದು ಮಾತ್ರ ದಯಮಾಡಿ ಸಂಗೊಳ್ಳಿ ರಾಯಣ್ಣದ್ದು ಜಬರದಸ್ತ್ ಕಂಡೀಷನ್ ಆಗ್ತದೆ ಅಂತೇಳಿ ನಮಸ್ಕಾರ ಮಾಡಿ. ನಮ್ಮಲ್ಲಿ ಕಚ್ಚಾಡೋ ಪಟ್ಟಿಗಳ ಅರ್ಥ ಆಗೋದಿಲ್ಲ. ಈ ಸಂಸ್ಥೆ ಆಗಬಾರ್ದು, ಬೆಳಿಬೇಕು. ಈಗ ಆ ಒಂದು ಕಟ್ಟಡ ಇವತ್ತು ನೆಲಸಮ ಮಾಡಿ ಬೆಂಗಳೂರಿನಲ್ಲಿರುವಂಥ ಹಾಸ್ಟೆಲ್ ನೆಲಸಮ ಮಾಡಿ ಇವತ್ತು ಪುನರ್ ಮಾಡಿ ಇವತ್ತು ಅಲ್ಲಿ 200 ವಿದ್ಯಾರ್ಥಿಗಳಿಗೆ ಒಂದು ಹಾಸ್ಟೆಲ್ ವ್ಯವಸ್ಥೆ ಮಾಡುವಂಥ ಕೆಲಸ ಸಿದ್ದರಾಮಯ್ಯ ಸಾವರು ಮೊನ್ನೆ ತಾನೇ ಉದ್ಘಾಟನೆ ಮಾಡಿದರೆ ತಾವೆಲ್ಲ ನೋಡಿರುವಂಥ ಕೆಲಸ. ಈ ಒಂದು ಕಾಲದಲ್ಲಿ ಸಿದ್ದರಾಮಯ್ಯ ಸಾವರು ಒಂದು ಅವರ ಅಡಿಯಲ್ಲಿ ಇವತ್ತು ಆ ಒಂದು ಸಂಸ್ಥೆ ಇವತ್ತು ನೆಲಸಮ ಆಗೈತೆ. ಈಗ ಸ್ಟಾರ್ಟ್ ಆಗೈತೆ ಕೆಲಸ. ಈಗ ಮುಂದೆ ಅದನ್ನು ಕನ್ಸ್ಟ್ರಕ್ಷನ್ ಮಾಡೋ ಕೆಲಸ ನಡೀತಾ ಇದೆ. ಆದರೂ ನನಗೆ ಅಧ್ಯಕ್ಷನಾಗಿ ಇನ್ನೂ ನನಗೆ ಸಮಾಧಾನ ಇಲ್ಲ. ನಮಗೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಆಗಲಿ, ಒಂದು ಮೆಡಿಕಲ್ ಕಾಲೇಜ್ ಆಗಬೇಕಾಗಿತ್ತು, ಆಗಿಲ್ಲ. ನಮ್ಮ ಸಂಸ್ಥೆಯಲ್ಲಿ ಇರೋದು ಏನಪ್ಪ ಅಂತಂದರೆ ಅಷ್ಟೇ ಒಂದು ನೀರಿನ ಬಿಲ್ ಕಟ್ಟಿದ್ದಿಲ್ಲ, ಒಂದು ಆಡಿಟ್ ಮಾಡಿಸಿದ್ದಿಲ್ಲ, ಒಂದು ಕಾರ್ಪೊರೇಷನ್ ಟ್ಯಾಕ್ಸ್ ಕಟ್ಟಿದ್ದಿಲ್ಲ. ನಾನು ಬಂದಮೇಲೆ ದೇವ್ರ ದಯದಿಂದ ಒಂದು ಸ್ಕೀಮ್ ಬಂತು ಕಾರ್ಪೊರೇಷನ್ ಕಡೆಯಿಂದ. ಇಂಥದ್ದು ಏನೇ ಬಾಕಿ ಇದ್ದವರು ವಿತೌಟ್ ಪೆನಾಲ್ಟಿ
ವಿತೌಟ್ ದಂಡ ಮತ್ತು ವಿತೌಟ್ ಬಡ್ಡಿ ಪ್ರಕಾರ ಕಟ್ಟಿ ಏನಿದ್ರು ಕ್ಲಿಯರ್ ಮಾಡಿಕೊಳ್ಳುವಂಥ ಅವಕಾಶ ಬಂತವ್ರು. ನಾವು ಅದ್ರಾಗ ಪ್ರಯತ್ನ ಮಾಡಿ ದುಡ್ಡು ಕಟ್ಟಿ ಇವತ್ತು ಎಲ್ಲ ಕ್ಲಿಯರ್ ಮಾಡಿದ್ವಿ ಆ ಸಂಘ ಸಂಸ್ಥೆ. ಜಿಲ್ಲಾಧಿಕಾರಿ ಕೆ ನಿತೀಶ್ ಅವರ ಭಾವಚಿತ್ರ ಹಾಗೂ ಹೆಸರನ್ನು ದುರುಪಯೋಗಪಡಿಸಿಕೊಂಡು ನಕಲಿ ಫೇಸ್ಬುಕ್ ಐಡಿ ಸೃಷ್ಟಿಸಿ ಸಾರ್ವಜನಿಕರಿಗೆ ವಂಚನೆ ನಡೆಸಿದ ಆರೋಪವನ್ನು ರಾಯಚೂರು ಸೈಬರ್ ಅಪರಾಧ ಪೊಲೀಸ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ನಗರದ ಸೈಬರ್ ಠಾಣೆಗೆ ಜೂನ್ 30ರಂದು ಹೇಮನೂರು ಗ್ರಾಮದ ನಿವಾಸಿ ಕ್ಷೌರಿಕ ವೃತ್ತಿ ನಿರ್ವಹಿಸುತ್ತಿರುವ ರಮೇಶ್ ಎಂಬುವರು ದೂರು ಸಲ್ಲಿಸಿದರು. ಜಿಲ್ಲಾಧಿಕಾರಿಗಳ ಹೆಸರಿನ ನಕಲಿ ಫೇಸ್ಬುಕ್ ಐಡಿಯಿಂದ ಫ್ರೆಂಡ್ ರಿಕ್ವೆಸ್ಟ್ ಬಂದಿದ್ದು, ಅದರ ಮೂಲಕ ಜಿಲ್ಲಾಧಿಕಾರಿಗಳ ಸ್ನೇಹಿತನಾಗಿ ಪರಿಚಯಿಸಿಕೊಂಡ ಅಜಿತ್ ಸಿಂಗ್ ಎಂಬ ವ್ಯಕ್ತಿ ಗುಲ್ಬರ್ಗಾ ಏರ್ಪೋರ್ಟ್ನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದು, ವರ್ಗಾವಣೆಯ ಹಿನ್ನೆಲೆ ಮನೆ ಬಳಕೆಯ ಸಾಮಾನುಗಳನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಿದ್ದಾನೆ ಎಂದು ನಂಬಿಸಿ ಹಣ ಪಡೆದುಕೊಂಡಿರುವುದಾಗಿ ದೂರಿನಲ್ಲಿ ಉಲ್ಲೇಖಿಸಲಾಗಿತ್ತು. ಜೂನ್ 27ರಿಂದ ಜೂನ್ 29ರ ಅವಧಿಯಲ್ಲಿ ಹಂತ ಹಂತವಾಗಿ ಒಟ್ಟು 85,000 ರೂಪಾಯಿ ಹಣವನ್ನು ಬ್ಯಾಂಕ್ ಖಾತೆಗೆ ಜಮಾ ಮಾಡಿಕೊಂಡು ಆರೋಪಿತನು ಮೋಸ ಮಾಡಿರುವುದು ತನಿಖೆಯಲ್ಲಿ ದೃಢಪಟ್ಟಿದ್ದು, ದೂರಿನ ಅನ್ವಯ ಸೈಬರ್ ಅಪರಾಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಮಾರ್ಗದರ್ಶನದಲ್ಲಿ ಸೈಬರ್ ಅಪರಾಧ ಠಾಣೆಯ ಡಿವೈಎಸ್ಪಿ ವೆಂಕಟೇಶ್ ಹುಗಿಬಂಡಿ ಅವರು ತನಿಖೆ ನಡೆಸಿ ರಾಜಸ್ಥಾನ್ ರಾಜ್ಯದ ಆಳ್ವಾರ್ ಜಿಲ್ಲೆಯ ನಿವಾಸಿ ಶಕೀಲ್ ಎಂಬ ಆರೋಪಿಯನ್ನು ಪತ್ತೆ ಹಚ್ಚಿ ಬಂಧಿಸಿದ್ದಾರೆ. ಆರೋಪಿತನು ತನ್ನ ಮೊಬೈಲ್ ಸಂಖ್ಯೆಯನ್ನು ಬಳಸಿ ನಕಲಿ ಫೇಸ್ಬುಕ್ ಐಡಿ ಸೃಷ್ಟಿಸಿ ವಂಚನೆ ನಡೆಸಿರುವುದು ತನಿಖೆಯಲ್ಲಿ ಸಾಬೀತಾಗಿದೆ. ಇದೇ ವೇಳೆ ಆರೋಪಿತನ ಪತ್ತೆಗೆ ರಾಜಸ್ಥಾನಕ್ಕೆ ತೆರಳಿ ಪ್ರಮುಖ ಪಾತ್ರ ವಹಿಸಿದ ಡಿವೈಎಸ್ಪಿ ವೆಂಕಟೇಶ್ ಹುಗಿಬಂಡಿ, ಪಿಎಸ್ಐ ವಿಕ್ರಮ್ ಸಿಂಹಾರೆಡ್ಡಿ, ಸಿಎಚ್ಸಿ ಕರಿಬಸಪ್ಪ ಸೇರಿದಂತೆ ಸೈಬರ್ ಅಪರಾಧ ಪೊಲೀಸ್ ಠಾಣೆಯ ಸಿಬ್ಬಂದಿ ಕಾರ್ಯವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಪ್ರಶಂಸಿಸಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ನಿಂದ ಯುವಕನೊಬ್ಬ ಸಾವನ್ನಪ್ಪಿರುವ ಘಟನೆ ನಗರ ಹೊರವಲಯದ ಯರಮರಸ್ ಐಬಿಯಲ್ಲಿ ನಡೆದಿದೆ. ಮೃತಪಟ್ಟಿರುವ ಯುವಕ ಜಗದೀಶ್ ಏಗ್ನೂರು 26 ವರ್ಷ ಎಂದು ತಿಳಿದುಬಂದಿದೆ. ಸರ್ಕಿಟ್ ಹೌಸ್ನಲ್ಲಿ ರೂಮ್ ಬಾಯ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದ ಜಗದೀಶ್ ನಿನ್ನೆ ಅತಿಥಿ ಗೃಹದ ಉದ್ಯಾನವನಕ್ಕೆ ನೀರು ಬಿಡುತ್ತಿದ್ದ ವೇಳೆ ವಿದ್ಯುತ್ ಸ್ವಿಚ್ ಹಾಕುವ ವೇಳೆ ವಿದ್ಯುತ್ ತಗುಲಿ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ ಎನ್ನಲಾಗುತ್ತಿದೆ. ಸ್ಥಳಕ್ಕೆ ಗ್ರಾಮೀಣ ಠಾಣೆ ಪೊಲೀಸರು ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹವನ್ನು ರಿಮ್ಸ್ ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಲಾಗಿದೆ. ಅಪರಿಚಿತ ಮೃತದೇಹವೊಂದು ರಾಯಚೂರು ಬಸ್ ನಿಲ್ದಾಣ ಹತ್ತಿರದ ಬೆಟ್ಟದ ಮೇಲೆ ಕಂಡುಬಂದಿದೆ. ರಾಯಚೂರು ಕೇಂದ್ರೀಯ ಬಸ್ ನಿಲ್ದಾಣದ ಹಿಂದೆ ಇರುವ ಹೊಂಡ ಆಚೆ ದಡದ ಮೇಲೆ ಕೆಂಪು ಅಂಗಿ ಧರಿಸಿದ ಪುರುಷನ ಶವ ಕಂಡುಬಂದಿದ್ದು, ಕಸ ಹಾಕಲು ಹೋದ ಸಿಬ್ಬಂದಿಗೆ ಈ ಮೃತದೇಹ ಕಂಡುಬಂದಿದ್ದು, ನಂತರ ಪೊಲೀಸರಿಗೆ ಹಾಗೂ ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿ ನೀಡಲಾಗಿದೆ. ನಂತರ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಶವವನ್ನು ಹೊರತೆಗೆಯಲು ಮುಂದಾಗಿದ್ದು, ವ್ಯಕ್ತಿಯು ಬೆಟ್ಟದ ಮೇಲಿಂದ ಬಿದ್ದಿರುವ ಶಂಕೆ ವ್ಯಕ್ತವಾಗುತ್ತಿದೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಅಂಬಾಜಿರಾವ್ ಅವರಿಂದ ಆಸ್ತಿ ಲಪಟಾಯಿಸಲು ನಕಲಿ ದಾಖಲೆ ಸೃಷ್ಟಿ, ಗಡೀಪಾರು ಮಾಡಲು ಪ್ರವೀಣ್ ಕುಮಾರ್ ಆಗ್ರಹ. ಅನಧಿಕೃತ ತರಕಾರಿ ಮಾರಾಟ ತಡೆಯಲು ಆಗದ ಜಿಲ್ಲಾಡಳಿತ, ಎಪಿಎಂಸಿ ನಿವೇಶನ ಹಂಚಿಕೆ ವಿಳಂಬ, ಮಹಾವೀರ್ ಆರೋಪ. ಮರ್ಯಾದೆಗೇಡು ಹತ್ಯೆ ಖಂಡನೆ, ಆರೋಪಿಗಳ ಬಂಧನಕ್ಕೆ ಒತ್ತಾಯ. ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನ ಚುನಾವಣೆ, ಉಪಾಧ್ಯಕ್ಷರಾಗಿ ಬೆಲನ್ ಕಿರಣ್ ಆಯ್ಕೆ. ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷರಾಗಿ ಸೈಯದ್ ಸೋಹೆಲ್ ನಾಯಕ್ ನೇಮಕ. ಕಲ್ಯಾಣ ಕರ್ನಾಟಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ. ಡಿಸಿ ಹೆಸರಿನಲ್ಲಿ ವಂಚನೆ, ರಾಜಸ್ಥಾನ ಮೂಲದ ಆರೋಪಿ ಬಂಧನ. ಯರಮರಸ ಐಬಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಯುವಕನ ಸಾವು. ಮತ್ತು ಕೇಂದ್ರ ಬಸ್ ನಿಲ್ದಾಣದಲ್ಲಿ ಅಪರಿಚಿತ ಯುವಕನ ಶವ ಪತ್ತೆ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa.
ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯಿತು. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.